ಕಳೆದ 1 ವರ್ಷದಿಂದ ಈ ವಿಷಯ ಸದ್ದಾಗ್ತಾನೆ ಇದೆ. ಎಸ್ಐಆರ್ ನಿಂದ ಅಷ್ಟು ವೋಟರ್ಸ್ ಡಿಲೀಟ್ ಆದ್ರು, ಅವರು ಸೋತ್ರು, ಇವರು ಗೆದ್ರು, ಇವೇ ಚರ್ಚೆಗಳು. ಈಗ ಕರ್ನಾಟಕದಲ್ಲೂ ನಾಳೆ ಎಸ್ಐಆರ್ ಆಪರೇಷನ್ ಶುರುವಾಗ್ತಿದೆ. ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಕೇಳಿದ ದಾಖಲೆ ಕೊಡಿ, ಫಾರಂ ಫಿಲ್ ಅಪ್ ಮಾಡಿ. ಉಡಾಫೆ ಪ್ರದರ್ಶಿಸಿ ದಾಖಲೆಗಳನ್ನ ತೋರಿಸೋಕೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ನಿಮ್ಮ ಮತದಾನದ ಹಕ್ಕನ್ನೇ ಕಳ್ಕೊಳ್ತೀರಿ. ನೆನಪಿಡಿ, ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದ್ರೆ ದೇಶದಲ್ಲಿ ನಿಮಗೊಂದು ಅಸ್ತಿತ್ವನೇ ಇರೋದಿಲ್ಲ. ಏನೇ ಆದ್ರೂ ನಿಮ್ಮ ಜಾಗೃತಿಯೇ ನಿಮಗೆ ರಕ್ಷಣೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆಲ್ಲಿಯಿಂದ ಹಳ್ಳಿವರೆಗೆ, ಪಾರ್ಲಿಮೆಂಟ್ನಿಂದ ಹಿಡಿದು ಪಾನ್ ಬೀಡ ಅಂಗಡಿವರೆಗೂ ಒಂದೇ ಚರ್ಚೆ. ಚುನಾವಣಾ ಆಯೋಗ ಮೆಗಾ ಕ್ಲೀನಪ್ ಆಪರೇಷನ್ ಆರಂಭ ಮಾಡಿದೆ. ಅಕ್ಕಪಕ್ಕದ ರಾಜ್ಯಗಳ ಬಳಿಕ ಈಗ ರಾಜ್ಯದಲ್ಲೂ ಕಾರ್ಯಾಚರಣೆ ಶುರುವಾಗ್ತಿದೆ. ರಾಜಕೀಯ ಪಕ್ಷಗಳಿಗೆ ನಡುಕ ಹುಟ್ಟಿಸುವ ಮತ್ತು ಜನರನ್ನ ಎಚ್ಚರಿಸುವ ಪರಿಷ್ಕರಣೆ ನಾಳೆಯಿಂದ ಶುರುವಾಗ್ತಿದೆ. ನಾಳೆಯಿಂದ ಕರ್ನಾಟಕ ಸೇರಿ 16 ರಾಜ್ಯಗಳಲ್ಲಿ ಎಸ್ಐಆರ್. ಚುನಾವಣಾ ಆಯೋಗದಿಂದ ಮೆಗಾ ಕ್ಲೀನಪ್ ಆಪರೇಷನ್. ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ತೀವ್ರ ಪರಿಷ್ಕರಣೆ. ದೇಶಾದ್ಯಂತ ರಾಜಕೀಯ ನಾಯಕರಿಗೆ ಬೆವರಿಳಿಸ್ತಾ ಇರೋ ನಕಲಿ ಓಟ್ಗಳ ಸಾಮ್ರಾಜ್ಯಕ್ಕೆ ಮರಣ ಶಾಸನ ಬರೆಯೋಕೆ ಸಜ್ಜಾಗ್ತಾ ಇರೋ ಬಿಗ್ ಆಪರೇಷನ್ಗೆ ಚಾಲನೆ ಸಿಗ್ತಾ ಇದೆ. ದೇಶದ 16 ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ಈ ಮಹಾ ಭೇಟಿಯನ್ನ ಶುರು ಮಾಡಿದೆ. ಕರ್ನಾಟಕದಲ್ಲಿ ಬರೋಬ್ಬರಿ 23 ವರ್ಷಗಳ ಬಳಿಕ ವೋಟರ್ ಲಿಸ್ಟ್ನ ಕಸಗೊಳಿಸೋಕೆ ಆಯೋಗ ಎಸ್ಐಆರ್ ಎಂಬ ಬ್ರಹ್ಮಾಸ್ತ್ರವನ್ನ ಕೈಗೆತ್ತಿಕೊಂಡಿದೆ. ಕೇಂದ್ರ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ಸಂಪೂರ್ಣವಾಗಿ ಶುದ್ಧೀಕರಣ ಕ್ರಿಯೆ ಆರಂಭಿಸ್ತಾ ಇದೆ. ನಕಲಿ ಮತದಾರರಿಗೆ ಬ್ರೇಕ್ ಹಾಕೋಕೆ ನಾಳೆಯಿಂದ ಅತ್ಯಂತ ಕಟ್ಟುನಿಟ್ಟಿನ 3ನೇ ಹಂತದ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಕರ್ನಾಟಕ ಸೇರಿದಂತೆ ದೇಶದ 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬೃಹತ್ ಕಾರ್ಯಾಚರಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳಿಂದ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹ ಆಗಲಿದೆ. ರಾಜ್ಯಾದ್ಯಂತ 59,050 ಬಿಎಲ್ಒಗಳು ಮತದಾರರ ಪರಿಶೀಲನೆ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 224 ಉಪವಿಭಾಗಾಧಿಕಾರಿಗಳು, 336 ತಹಶೀಲ್ದಾರರು, 7,556 ಮೇಲ್ವಿಚಾರಕರು ಮೇಲ್ವಿಚಾರಣೆಯನ್ನ ನೋಡಿಕೊಳ್ಳಲಿದ್ದಾರೆ. ರಾಜಕೀಯ ಪಕ್ಷಗಳು 1,15,112 ಬೂತ್ ಮಟ್ಟದ ಏಜೆಂಟ್ಗಳನ್ನ ನೇಮಕ ಮಾಡಿವೆ. 16 ಜೂನ್ 2026ರ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ 5,54,32,314 ಮತದಾರರಿದ್ದಾರೆ. ಮತದಾರರು ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡೋದು ಕಡ್ಡಾಯವಾಗಿದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಇದಕ್ಕೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಹಾಗೂ ಹಕ್ಕು ದಾವೆ ಸಲ್ಲಿಸೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆಗಳ ವಿಲೇವಾರಿಯಾಗಲಿದ್ದು, ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30 ಜೂನ್ನಿಂದ 29 ಜುಲೈವರೆಗೂ. ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ 5 ಆಗಸ್ಟ್ 2026. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5ನೇ ಆಗಸ್ಟಿಂದ 4ನೇ ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇರುವುದು 5ನೇ ಆಗಸ್ಟಿಂದ 3ನೇ ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7ನೇ ಅಕ್ಟೋಬರ್. ಇದು ಶೆಡ್ಯೂಲ್ ಇರ್ತದೆ. ತಮಿಳುನಾಡು, ಬಂಗಾಳದಲ್ಲಿ ಬಡವರ ಹಕ್ಕು ಕಿತ್ತುಕೊಳ್ಳಲಾಗಿದೆ. ದುರುದ್ದೇಶದಿಂದ ಎಸ್ಐಆರ್, ರಾಜ್ಯ ಕೈಪಡೆಯಿಂದ ಆಕ್ಷೇಪ. ಇನ್ನು ಎಸ್ಐಆರ್ ಎಂಬ ಗುಮ್ಮನಿಂದ ಬೆದರಿದ ಕಾಂಗ್ರೆಸ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋಲಿಕೆ ಮಾಡಿ ಸಮರ ಸಿದ್ಧವಾಗಿದೆ. ಆದರೆ ಆಯೋಗದ ನಡೆ ಬಗ್ಗೆ ಹಲವು ಆಕ್ಷೇಪಗಳು ವ್ಯಕ್ತವಾಗಿವೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೆಲ ಅನುಮಾನಗಳಿಗೆ ಉತ್ತರ ನೀಡಿ ಅಂತ ಆಗ್ರಹಿಸಿದ್ದಾರೆ. ಯಾವ ರೀತಿ ತಾವು ಜನರಿಗೆ ಮತದಾರರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ.
ಸುಮ್ಮನೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ ತಕ್ಷಣನೇ ಅವ್ರ ಹಕ್ಕನ್ನು ಕಸ್ಕೊಳೋದಲ್ಲ. ಆದರೆ ಇಲ್ಲಿವರೆಗೂ ಕೂಡ ಎಲೆಕ್ಷನ್ ಕಮಿಷನಿಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನ ಅವ್ರು ನೀಡ್ತಾ ಇಲ್ಲ. ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂತ ರೀತಿನಲ್ಲಿ ನಡೆದಿದೆ. ಇನ್ನು ಶಾಸಕ ಎಚ್.ಸಿ. ಬಾಲಕೃಷ್ಣ ಆಕ್ಷೇಪಣೆಯೂ ಇದೇ ಆಗಿದ್ದು, ಇದರಲ್ಲಿ ಕೇಂದ್ರದ ದುರುದ್ದೇಶ ಇದೆ ಅಂತ ಹೇಳಿ ಸಂಶಯಿಸಿದ್ದಾರೆ. ಒಂದು ತಿಂಗಳು ಗಡುವು ಕೊಟ್ಟಿದ್ದಾರೆ. ಒಂದು ತಿಂಗಳು ಯಾಕೆ ಅಷ್ಟು ಬೇಗ ಅಷ್ಟೊಂದು ತರಾತುರಿನಲ್ಲಿ ಒಂದು ತಿಂಗಳಲ್ಲೇ ಮುಗಿಸಬೇಕು ಅಂತಕ್ಕಂಥ ಗಡುವು ಗೊತ್ತಿಲ್ಲ. ಈಗ SIR ಇಂದ ರಾಜ್ಯಗಳ ಮೇಲೆ ರಾಜ್ಯದ ಚುನಾವಣೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು ಕೂಡ ವೆಸ್ಟ್ ಬೆಂಗಾಲ್ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ನಾವೆಲ್ಲ ನೋಡಿದೀವಿ. ಅದರಿಂದ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಹೇಳಿದೀವಿ, ಸಜ್ಜಾಗಬೇಕು. ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ SIR ಅನ್ನು ಅನುಷ್ಠಾನ ಮಾಡಿದೆ. ಒಟ್ಟಾರೆ ಮತದಾರರ ಪಟ್ಟಿ ಪರಿಷ್ಕರಣೆಯಾಗ್ತಾ ಇದೆ. ವೋಟ್ ಬ್ಯಾಂಕ್ ರಾಜಕಾರಣದ ಭ್ರಷ್ಟ ವ್ಯವಸ್ಥೆಯ ಬುಡಕ್ಕೆ ಬಾಂಬ್ ಫಿಕ್ಸ್ ಆಗಿದೆ. ಆಯೋಗ ಕೇಳುವಂತಹ ದಾಖಲೆಗಳನ್ನ ನೀಡಿ ಮತದಾನದ ಹಕ್ಕನ್ನ ಉಳಿಸಿಕೊಳ್ಳಿ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.